ಕಿತ್ತಜ್ಜ, ಬ್ರಜ್ ಹೋಳಿ ಅಂದ್ರೆ ಯಾಕೆ ಎಷ್ಟು ವಿಶೇಷ? ಕೃಷ್ಣನ ನಾಡಿನಲ್ಲಿ ಹೋಳಿ ಅಂದ್ರೆ ಬರೀ ಒಂದು ದಿನದ ಹಬ್ಬವಲ್ಲ. ಬ್ರಜ್ನಾದ್ಯಂತ ಇದು ಹಲವು ದಿನಗಳ ಕಾಲ ನಡೆಯುತ್ತೆ. ಕೃಷ್ಣ ಹುಟ್ಟಿದ ಮಥುರಾದಲ್ಲಿ, ರಾಧೆಯ ಜೊತೆ ಆಟವಾಡಿದ ಬೃಂದಾವನದಲ್ಲಿ, ರಾಧೆಯ ಊರಾದ ಬರ್ಸಾನಾದಲ್ಲಿ ಮತ್ತು ಕೃಷ್ಣನ ಮನೆಯಿರೋ ನಂದಗಾಂವ್ನಲ್ಲಿ. ಬರ್ಸಾನಾದಲ್ಲಿ ಹೋಳಿ ಬಹಳ ಸಿಹಿಯಾಗಿ ಶುರುವಾಗುತ್ತೆ. ಅಲ್ಲಿ ಮೊದಲು ಬಣ್ಣಗಳನ್ನು ಎರಚಲ್ಲ, ಅಲ್ಲಿ ಲಾಡುಗಳನ್ನು ಎಸೆಯುತ್ತಾರೆ. ಇದನ್ನೇ ಲಾಡು ಮಾರ್ ಹೋಳಿ ಅಂತ. ಭಕ್ತಿ ಯಾವತ್ತೂ ಸಿಹಿಯಿಂದಲೇ ಆರಂಭವಾಗಬೇಕು. ಅಂದು ಬರ್ಸಾನಾದ ಮಹಿಳೆಯರು ನಂದಗಾಂವ್ನ ಪುರುಷರನ್ನು ಕೈಯಲ್ಲಿ ಕೋಲು ಹಿಡಿದು ಸ್ವಾಗತಿಸ್ತಾರೆ. ಇದು ರಾಧೆ ಕೃಷ್ಣನನ್ನು ಆಟ ಆಡಿಸುತ್ತಿದ್ದ ನೆನಪನ್ನ ಮರುಕಳಿಸುತ್ತೆ. ಮಾರನೇ ದಿನ ಕೃಷ್ಣನ ಊರಿನ ಸರದಿ. ಈಗ ಸಂಭ್ರಮ ಅವರ ಕಡೆಯಿಂದ. ಇಲ್ಲಿ ಬಣ್ಣಗಳಿಲ್ಲ, ಬರೀ ಹೂವುಗಳು ಮಾತ್ರ. ಭಕ್ತಿಯಲ್ಲಿ ಆ ಹೂವುಗಳೇ ಗುಲಾಲಾಗಿ ಬದಲಾಗುತ್ತವೆ. ಕೃಷ್ಣನ ಜನ್ಮಸ್ಥಳದಲ್ಲಿ ಸಂಭ್ರಮ ಇನ್ನೂ ಅದ್ಧೂರಿಯಾಗಿರುತ್ತೆ. ಇಲ್ಲಿ ಜನ ಬಣ್ಣ ಮತ್ತು ಕೋಲುಗಳ ಜೊತೆ ಹೋಳಿ ಆಡ್ತಾರೆ. ಪೂರ್ಣ ಹುರುಪು, ಪೂರ್ಣ ಸಂಭ್ರಮ. ಒಂದು ಕಾಲದಲ್ಲಿ ವಿಧವೆಯರಿಗೆ ಹಬ್ಬ ಆಚರಿಸಲು ಅವಕಾಶವಿರಲಿಲ್ಲ. ಆದರೆ ಬೃಂದಾವನದಲ್ಲಿ ಆ ಸಂಪ್ರದಾಯ ಬದಲಾಯಿತು. ಈಗ ಅವರು ಬಹಳ ಗೌರವದಿಂದ ಹೋಳಿ ಆಚರಿಸ್ತಾರೆ. ಪ್ರಹ್ಲಾದನ ಕಥೆಯಂತೆ ಬೆಂಕಿಯು ಕೆಟ್ಟದ್ದನ್ನು ಸುಟ್ಟು ಹಾಕುತ್ತೆ. ಈಗ ಇಡೀ ಬ್ರಜ್ ಸೀಮೆ ಬಣ್ಣಮಯವಾಗಿದೆ. ಇದು ಕೊನೆಯ ಹಂತದ ಆಚರಣೆ. ಫುಲ್ ಎನರ್ಜಿ, ಫುಲ್ ಪವರ್. ಇವತ್ತಿನ ದಿನಗಳಲ್ಲಿ ಹೋಳಿ ಅಂದ್ರೆ ಬರೀ ಜೋರು ಮ್ಯೂಸಿಕ್, ಪಾರ್ಟಿ ಮತ್ತು ಬಣ್ಣಗಳಾಟ ಅಂದುಕೊಂಡಿದ್ದಾರೆ. ಆದರೆ ಬ್ರಜ್, ಮಥುರಾ, ಬೃಂದಾವನದಲ್ಲಿ ಹೋಳಿ ಅಂದ್ರೆ ಭಕ್ತಿ, ಹೋಳಿ ಅಂದ್ರೆ ಇತಿಹಾಸ. ಅದು ಕೃಷ್ಣನ ಲೀಲೆ. ಇವತ್ತಿನ ಹೋಳಿ ಮುಖಕ್ಕೆ ಬಣ್ಣ ಹಚ್ಚುತ್ತೆ, ಆದರೆ ಬ್ರಜ್ ಹೋಳಿ ಆತ್ಮಕ್ಕೆ ಬಣ್ಣ ಹಚ್ಚುತ್ತೆ. ಅದಕ್ಕೆ ನೀವು ಹೇಗೆ ಬೇಕಾದರೂ ಆಚರಿಸಿ, ಆದರೆ ಹಬ್ಬವನ್ನ ಗೌರವದಿಂದ, ಪ್ರೀತಿಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿ. ರಾಧೆ ರಾಧೆ.